ಭವಿಷ್ಯದ ಪ್ರಜೆಗಳಾದ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಇಂದಿನಿಂದಲೇ ಕಾಳಜಿ ಬೆಳೆಸುವ ಕಾರಣಕ್ಕೆ ಯುವ ಸಂಚಲನ, ನಾಗರಕೆರೆ ಜೀವ ವೈವಿಧ್ಯತೆ ಸಮಿತಿ ಮತ್ತು ದೊಡ್ಡಬಳ್ಳಾಪುರ ನಗರಸಭೆ ಸಹಯೋಗದಲ್ಲಿ ಪರಿಸರ ಸ್ನೇಹಿ ಜೀವ ಗಣೇಶ ಮೂರ್ತಿಗಳ ತಯಾರಿಕೆ ಶಿಬಿರ ಇಂದು ಆಯೋಜಿಸಲಾಗಿತ್ತು. ನಾಗರಕೆರೆ ಏರಿ ಮೇಲಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಶಿಬಿರದಲ್ಲಿ ಭಾಗವಹಿಸಿದ 70ಕ್ಕೂ ಹೆಚ್ಚು ಮಕ್ಕಳು ಶುದ್ಧ ಜೇಡಿ ಮಣ್ಣಿನಿಂದ ಗಣೇಶ ಮೂರ್ತಿಗಳ ತಯಾರಿಸಿ ಖುಷಿಪಟ್ಟರು. ಇನ್ನು ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಯುವ ಸಂಚಲನದ ಮುಖಂಡ ಚಿದಾನಂದ್, 1977ರ ಪರಿಸರ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಪ್ರಕಾರ ಬಾಂಬೆ ಗಣೇಶ, ಪಿಒಪಿ, ಬಿದಿರು ಮತ್ತು ಹುಲ್ಲಿನಿಂದ ತಯಾರಿಸಿದ ಗಣೇಶ ಮತ್ತು ಬಣ್ಣಕಾರಕ ಗಣೇಶ ಮೂರ್ತಿಗಳು ಮತ್ತು 5 ಅಡಿಗಿಂತ ಎತ್ತರದ ಗಣೇಶ ಮೂರ್ತಿಗಳನ್ನು ಕೂರಿಸುವುದಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ಕಾನೂನು ಉಲ್ಲಂಘನೆಯಾದಲ್ಲಿ 10,000 ದಂಡ ಹಾಗೂ ಜೈಲು ಶಿಕ್ಷೆ ಆಗಲಿದೆ. ಭವಿಷ್ಯದ ನಮ್ಮ ಮಕ್ಕಳಿಗಾಗಾದರೂ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಕೂರಿಸಿ ಹಬ್ಬವನ್ನು ಸಂಭ್ರಮಿಸೋಣ ಎಂದರು. ಯುವ ಸಂಚಲನ ಮತ್ತು ನಾಗದಳ, ನಾಗರಕೆರೆ ಜೀವ ವೈವಿಧ್ಯತೆ ಸಂರಕ್ಷಣಾ ಸಮಿತಿ ಮತ್ತು ಮುಖ್ಯವಾಗಿ ನಗರಸಭೆಯ ಸಹಯೋಗದೊಂದಿಗೆ ಇವತ್ತು ಪರಿಸರ ಸ್ನೇಹಿ ಜೀವ ಗಣಪತಿಗಳ ತಯಾರಿಕಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ವಿ. ಮುಖ್ಯ ಉದ್ದೇಶ ಏನು ಅಂತಂದ್ರೆ 74ಅಲ್ಲೇನೆ ಆಕ್ಟ್ ಬಂದಿದೆ. POP ಗಣಪತಿಗಳಾಗಿರ್ಬೋದು ಮತ್ತು ಬಾಂಬೆ ಗಣಪತಿಗಳು, ಹುಲ್ಲು ಮತ್ತೆ ಬಿದಿರನ್ನ ಬೆಳೆಸಿ ಮಾಡಿರುವಂತ ಗಣಪತಿಗಳನ್ನ ಮತ್ತು 5 ಅಡಿಗಿಂತ ಹೆಚ್ಚು ಗಣಪತಿ ಹೈಟ್ ಇರುವಂತ ಗಣಪತಿಗಳನ್ನ ಕುಂಡಿಸಬಾರ್ದು ಅಂತ. ಆದ್ರೆ ಇವತ್ತವರೆಗೂ ನಮ್ಗೆ ಅದನ್ನ ಸಮಾಜದಲ್ಲಿ ನೋಡಿದ್ರೆ ನಾವು ದಿನನಿತ್ಯ ಪ್ರತಿ ಗಣಪತಿ ಹಬ್ಬದಲ್ಲೂ ಇದೇ ಗಣಪತಿಗಳನ್ನ ನೋಡ್ತಿದ್ದೀರಿ. ಆದ್ರೆ ಇದು ತುಂಬಾ ಹಾನಿಕಾರಕ. ಯಾಕೆ ಅಂತಂದ್ರೆ ನಮ್ಮ ಜಲಮೂಲಗಳು ಮತ್ತು ನೆಲಮೂಲಗಳಿಗೆ ತುಂಬಾ ಹಾನಿ ಮಾಡ್ತಿದೆ. ಹಾಗಾಗಿ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಯುವ ಸಂಚಲನ ತಂಡ ಇವತ್ತು ಈ ತಯಾರಿಕಾ ಶಿಬಿರವನ್ನ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೆ, ಮಕ್ಕಳೇ ಅಂದ್ರೆ ಗಣಪತಿಯನ್ನ ತಯಾರು ಮಾಡುವಂತ ಚಟುವಟಿಕೆಯನ್ನ ಮಾಡ್ತಾರೆ. ಅವರೇ ಮಾಡಿದಂತ ಗಣಪತಿಗೆ ಒಂದು ಬೀಜವನ್ನ ಇಟ್ಟು ಅದ್ರ ಜೊತೆಗೆ ಒಂದಷ್ಟು ತೊಡಸ್ಕೊಂಡು ಆ ಇಡೀ ವಿಚಾರವನ್ನ ತಿಳ್ಕೊಂಡು ಮಕ್ಕಳು ಗಣಪತಿ ಹಬ್ಬನ ಆಚರಿಸುವಂತ ಕೆಲಸ ಮಾಡ್ತಾರೆ. ಇದು ಮುಂದೊಂದು ದಿನ ಮಕ್ಕಳು ಪರಿಸರ ಪ್ರೇಮಿಗಳಾಗಿ ಮತ್ತು ಹಬ್ಬಗಳನ್ನು ಸಹ ಪ್ರಕೃತಿನೇ ದೇವರು ಅನ್ನೋ ಒಂದು ಸಂಸ್ಕೃತಿ ನಮ್ದು. ಆದ್ರೆ ಇವತ್ತು ನಾವು ದೇವರ ಹೆಸರಲ್ಲಿ ಪ್ರಕೃತಿನ ಹಾಳು ಮಾಡುವಂತ ಕೆಲಸ ಏನ್ ನಡೀತಿದೆ ಅದನ್ನ ತಡೆಗಟ್ಟಬೇಕಾಗಿದೆ. ಅದನ್ನ ಮಕ್ಕಳಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಮುಖ್ಯ ವಿಚಾರವನ್ನ ಇವತ್ತು ನಾವು ಮಕ್ಕಳಿಗೆ ತಲುಪಿಸಿದ್ದೀರಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.